ಪ್ರೀತಿಯ ಮಕ್ಕಳಿಗೆಲ್ಲ ನಮಸ್ಕಾರ. ನಿಮ್ಗೆಲ್ಲ ಅಭಿನಂದನೆಗಳು ಈ ತರಗತಿಯನ್ನ ತೆಗೆದುಕೊಂಡಿದ್ದಕ್ಕೆ. ಯಾಕೆ, ಏನು, ಹೇಗೆ ಎಲ್ಲ ನೋಡೋಣ ಪೂರ್ತಿ ಒಂದು ಕ್ವಿಕ್ ಇಂಟ್ರಡಕ್ಷನ್ ಅಲ್ಲಿ. ಓಕೆನಾ? ಈ ಕೋರ್ಸ್ನ ಯಾರು, ಯಾಕೆ, ಹೇಗೆ ನಿಮ್ಗೆ ಕೊಡ್ತಾ ಇದ್ದಾರೆ ತಿಳ್ಕೊಬೇಕಲ್ವಾ? ಈ ಕೋರ್ಸ್ನ ಕೊಡ್ತಾ ಇರೋದು ಶೀಲಧಾರಿ ಅಕಾಡೆಮಿ ಅಂತ ನಮ್ಮ ಅಕಾಡೆಮಿ. ಈ ಅಕಾಡೆಮಿಯಿಂದ ನಾವು ಬೇರೆ ಬೇರೆ ರೀತಿಯ ಕೌಶಲ್ಯಗಳನ್ನ ಹೇಳ್ಕೊಡ್ತೀವಿ. ಅದರಲ್ಲಿ ಒಂದು ಈ ಪರೀಕ್ಷೆ ಬರೆಯುವ ಕೌಶಲ್ಯಗಳು ಅಂತ. ಇದರಲ್ಲಿ ಮೊದಲನೇ ಹಂತವಾಗಿ ನಾವು 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗಾಗಿ ಈ ತರಗತಿಯನ್ನ ಕೊಡ್ತಾ ಇದ್ದೀವಿ. ಈ ಕೋರ್ಸ್ ಅಲ್ಲಿ ಏನಿರುತ್ತೆ? ಈ ಕೋರ್ಸ್ ಅಲ್ಲಿ 1ರಿಂದ 5ರ ಒಳಗಡೆಯ ಮಕ್ಕಳಿಗೆ ರಾಜ್ಯ ಪಠ್ಯಕ್ರಮವಿರಲಿ ಅಥವಾ ರಾಷ್ಟ್ರ, ಸ್ಟೇಟ್ ಅಥವಾ CBSE ಯಾವುದೇ ಪಠ್ಯಕ್ರಮ ಇರಲಿ, ಇವೆರಡರಲ್ಲಿ ಮಕ್ಕಳು ಕಲಿಕೆಯನ್ನ ಸರಿಯಾಗಿ ಮಾಡೋದು ಹೇಗೆ, ಕಲಿಕೆ ಚೆನ್ನಾಗಿ ಆದ್ರೆ ಮಾತ್ರ ಗ್ರಹಿಕೆ ಸರಿಯಾಗಿ ಉಳ್ಕೊಂಡು ಪರೀಕ್ಷೆಯಲ್ಲಿ ಅದ್ಭುತವಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಯಾಕಂದ್ರೆ ಇಲ್ಲಿ ಬಹಳಷ್ಟು ಕಾರಣಗಳಿಂದಾಗಿ ತೊಂದರೆ ಉಂಟಾಗಿದೆ. ಅದರಿಂದಾಗಿ ತುಂಬಾ ಮಕ್ಕಳು ಹಿಂದೆ ಉಳಿತಾ ಇದ್ದಾರೆ ಕಲಿಯೋದ್ರಲ್ಲಿ. ಈ ತೊಂದರೆಯನ್ನ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಈ ಹಂತವನ್ನ, ಮೊದಲನೇ ಹಂತವನ್ನ ತರ್ತಾ ಇದ್ದೀವಿ. ಈ ಹಂತದಲ್ಲಿ 1ರಿಂದ 5ನೇ ತರಗತಿಯ ಒಳಗಡೆಯ ಮಕ್ಕಳಿಗಾಗಿ, ಹಾಗೆ 5ರ ಮೇಲ್ಪಟ್ಟು 10ನೇ ತರಗತಿಯ ಒಳಗಡೆಯ ಮಕ್ಕಳು ಯಾರು ಫಸ್ಟ್ ಕ್ಲಾಸ್ಗಿಂತ ಕಡಿಮೆ ಮಾರ್ಕ್ಸ್ ತಗೋತಾ ಇದ್ದಾರೆ ಅವರಿಗಾಗಿ ಮೊದಲ ಭಾಗ ಕೊಡ್ತಾ ಇದ್ದೀವಿ. ಈ ಕೋರ್ಸಿನ ಮೊದಲನೇ ಭಾಗ, ಫಸ್ಟ್ ಪಾರ್ಟ್ ಏನಿದೆ ಅದು ಈ ಮಕ್ಕಳಿಗಾಗಿ, ಯಾರು ಕಲಿಕೆಯಲ್ಲಿ ಹಿಂದಿದ್ದಾರೆ ಹಾಗೆ ಪುಟಾಣಿ ಮಕ್ಕಳಿದ್ದಾರೆ ಅವರಿಗೋಸ್ಕರ. 2ನೇ ಭಾಗದಲ್ಲಿ ನುರಿತರಾದ ಹಾಗೆ ಎಕ್ಸ್ಪರ್ಟೈಸ್ ಅಂತ ಹೇಳ್ತೀವಲ್ಲ, ಆ ಎಕ್ಸ್ಪರ್ಟೈಸ್ ಆದವರ ಜೊತೆಗೆ ನೀವು ಪರೀಕ್ಷೆಯನ್ನ ಹೇಗೆ ಬರೆಯೋದು, ಯಾವ ವಿಷಯವನ್ನ ಹೇಗೆ ಬರೆಯೋದು ಅನ್ನೋದನ್ನ ಕಲಿಲಿಕ್ಕಿದ್ದೀರಿ. ಇದು ಈ ಕೋರ್ಸ್ ಬಗ್ಗೆ. ಹಾಗೆ ಈ ಕೋರ್ಸ್ನ ಯಾಕೆ ಮಾಡಿದೀವಿ, ಈ ಕೋರ್ಸು ಯಾಕೆ ಮಾಡಿದೀವಿ ಅನ್ನೋದನ್ನ ಚೂರು ಹೇಳಿದೆ. ಕಲಿಕೆಯಲ್ಲಿ ಹಿಂದುಳಿದವರಿಗೆ ಅಂತ. ಕಲಿಕೆಯಲ್ಲಿ ಹಿಂದುಳಿಯೋದು ಯಾಕೆ ಅಂದ್ರೆ ತರಗತಿಯಲ್ಲಿ ನೀವು ಪಾಠವನ್ನ ಸರಿಯಾಗಿ ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ಒಂದು ಮೂಡಿರೋದಿಲ್ಲ, ಇಷ್ಟ ಇರೋದಿಲ್ಲ, ಯಾಕೋ ಟೀಚರ್ಸ್ ಇಷ್ಟ ಆಗೋದಿಲ್ಲ, ಯಾಕೆ ಸ್ಕೂಲ್ ಇಷ್ಟ ಆಗೋದಿಲ್ಲ. ಇದರಿಂದಾಗಿ ನಿಮ್ಗೆ ಒಂಥರ ಭಯ ಉಟ್ಕೊಂಡಿರುತ್ತೆ ಪರೀಕ್ಷೆ ಬಗ್ಗೆ. ಆ ಭಯದಿಂದಾಗಿ ಬೈತಾ ಇರ್ತೀರಾ. ಆಮೇಲೆ ಇನ್ಯಾರದೋ ಒತ್ತಾಯ ಕಲಿಯೋದಕ್ಕೆ ಬಂದಿರ್ತೀರಾ. ಇದೆಲ್ಲದರಿಂದಾಗಿ ನೀವು ಕಲಿಕೆಯಲ್ಲಿ ಹಿಂದುಳಿದಿರ್ತೀರಾ. ಈ ಕಲಿಕೆಯಲ್ಲಿ ಹಿಂದುಳಿಯೋದಕ್ಕೆ ಬಹಳಷ್ಟು ಕಾರಣಗಳಲ್ಲಿ ಒಂದು, ನಾವು ವಯಸ್ಸಿಗಿಂತ ಮೊದಲು ಹಣ್ಣು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಕಾಯಿಗಳನ್ನ. ಅದು 1ರಿಂದ 5ನೇ ತರಗತಿಯ ಪಠ್ಯಕ್ರಮದಲ್ಲಿ ಅದು ಗೊತ್ತಾಗುತ್ತೆ. ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ನಮ್ಮ ಸರ್ಕಾರಗಳು, ಶಿಕ್ಷಣ ನೀತಿಗಳು ಅಳವಡಿಸಿದಾವೆ. ಅದಕ್ಕೆ ನೀವು ಕೋಪಪ್ ಆಗ್ಬೇಕಲ್ವಾ? ಹಾಗಿದ್ರೆ ಹೇಗೆ? ಅದಕ್ಕೆ ಕೆಲವೊಂದು ಟಿಪ್ಸ್ ಇದಾವೆ, ಬೇಸಿಕ್ಸ್. ಅದನ್ನೆಲ್ಲ ಸರಿಯಾಗಿ ಕಲ್ತ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ನೀವು ಮುಂದಿನ ತರಗತಿಗಳಿಗೆ ಹೋಗ್ಬೋದು. ಈ ಉದ್ದೇಶದಿಂದ ಮೊದಲನೇ ಭಾಗದಲ್ಲಿ ಆದಷ್ಟು ವಿವರವಾಗಿ, ಸಂಕ್ಷಿಪ್ತವಾಗಿ, ನಿಮ್ಗೆ ಅಪ್ಪ ಸಾಕು ಬೋರ್ ಅನ್ಸ್ಬಾರ್ದು ಅಷ್ಟು ಕ್ವಿಕ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದೀವಿ. 2ನೇ ಭಾಗದಲ್ಲಿ ನಾವು ಏನ್ ಹೇಳ್ತಿದೀವಲ್ಲ, ಪರೀಕ್ಷಾ ಪ್ರಶ್ನೆ ಉತ್ತರಗಳನ್ನ ಬರೆಯೋದು ಹೇಗೆ ಅಂತ, ಅದರಲ್ಲಿ ಸಂಕ್ಷಿಪ್ತವಾಗಿ ಕ್ವಿಕ್ ಆಗಿ ನಿಮ್ಗೆ ಈ ಹಂತಕ್ಕೆ ಎಷ್ಟು ಬೇಕು, 5ನೇ ತರಗತಿಯ ಪಬ್ಲಿಕ್ ಪರೀಕ್ಷೆ, 8ನೇ ತರಗತಿ ಹಾಗೂ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಗಳಿಗೆ ನೀವು ಯಾವ ರೀತಿ ಸಿದ್ಧರಾಗಬೇಕು, ಹೇಗೆ ಬರಿಬೇಕು, ಪರೀಕ್ಷೆಯಲ್ಲಿ ಏನು ಬರುತ್ತೆ, ಅದನ್ನ ಹೇಗೆ ನೀವು ಉತ್ತರ ಕೊಡ್ಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ಈ ಎಲ್ಲವನ್ನ ತಿಳಿಸ್ಕೊಳ್ಳೋದಕ್ಕೆ ನಾವ್ ಯಾರು? ನಿಮ್ಗೆ ಪ್ರಶ್ನೆ ಬರುತ್ತಲ್ವಾ, ನೀವು ತುಂಬಾ ಇಂಟೆಲಿಜೆಂಟ್ ಮಕ್ಕಳು. ಒಂದೊಂದು ಕಾಲ ಇತ್ತು ನಾವು ಅಯ್ಯೋ ಟೀಚರ್ಸ್ ಹೇಳೋದೆಲ್ಲ ಸತ್ಯ ಅಂತ ನಂಬ್ಕೊಂಡಿರುವಂತ ಮಕ್ಕಳು. ಆದ್ರೆ ನಂಗೆ ಗೊತ್ತು ನೀವು ಆ ಥರದವರಲ್ಲ, ಪ್ರಶ್ನೆ ಮಾಡ್ತೀರಾ, ಅದು ನನ್ಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಾನು ಶೀಲಾ ಭಟ್ ಅಂತ. ನಾನು ಯಾಕೆ ಕೋರ್ಸ್ ಅನ್ನು ಮಾಡ್ತಿದ್ದೀನಿ ಗೊತ್ತಾ? ನಾನು ನಿಮ್ಮ ಹಾಗೆ ತುಂಬಾ ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಕಣ್ರಿ. ಹೇಗೆ ಅಂದ್ರೆ 1ನೇಯಿಂದ 5ನೇ ಕ್ಲಾಸ್ ಹೊತ್ತಿಗೆ 3 ಸರ್ಕಾರಿ ಶಾಲೆಗಳನ್ನ ಬದಲಾಯಿಸಿದ್ದೆ ಅನಿವಾರ್ಯವಾಗಿ. ದೊಡ್ಡವ್ರದ್ದು ಏನೇನೋ ತೊಂದರೆ ತಾಪತ್ರೆ ಇರುತ್ತಲ್ಲ, ಅವಾಗ ನಾವು ಮಕ್ಕಳು ಅವ್ರ ಜೊತೆ ಕೋಪಪ್ ಮಾಡ್ಬೇಕಾಗತ್ತೆ. ಹಾಗೆ ಆಮೇಲೆ 4ರಿಂದ 7 ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದೆ.
ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಆದ್ರೆ ಅರ್ಧರ್ಧ ಪೋರ್ಷನ್ ಮುಗಿಸ್ತಾ ಇರ್ಲಿಲ್ಲ. ಇರ್ತಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ತೊಂದರೆಗಳು, ಅಲ್ಲಿ ಇಲ್ಲಿ ಮೀಟಿಂಗು ಅದು ಇದು ತುಂಬಾ ಕಲಿಸೋದ್ ಬಿಟ್ಟು ಉಳಿದೆಲ್ಲ ಇರುತ್ತೆ ಅವ್ರಿಗೆ ಅಲ್ವಾ. ಸೊ ಆ ಒಂದು ಸಂದರ್ಭದಲ್ಲಿ ನನಗೂ ಅದೇ ತರ ಶಿಕ್ಷಣ ಆಯ್ತು. ಹಾಗಾಗಿ 8ನೇ ತರಗತಿ ಬರೋ ಹೊತ್ತಿಗೆ ಅರ್ಧ ಪೋರ್ಷನ್ ಕವರ್ ಆಗದೆ 8ರಿಂದ 10ರವರೆಗೆ ನಾನು ಕಲಿಬೇಕಿತ್ತಲ್ಲ, ಅದಕ್ಕೆ ಫೌಂಡೇಶನ್ ಎಲ್ಲಿರುತ್ತೆ, 5ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಇರುತ್ತೆ. ಆದ್ರೆ ನನ್ಗೆ ಅದೇ ಇರಲಿಲ್ಲ. ಇಟ್ಸ್ ಓಕೆ ಅಂತ ನಾನು 8ರಿಂದ 10ರವರೆಗೆ ಗಮನ ಕೊಟ್ಟು ಓದೋದಕ್ಕೆ ಶುರು ಮಾಡಿದೆ. ಆದ್ರೆ ಅಲ್ಲೂ ಕೂಡ ಸಮಸ್ಯೆ ಏನಿತ್ತು ಗೊತ್ತಾ, ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ನೀರ್ ಎತ್ಕೋಬೇಕು, ಪಾತ್ರೆ ತೊಳ್ಕೋಬೇಕು. ಅಮ್ಮ ಏನ್ ಮಾಡ್ತಾರೆ ನಿಮ್ಮನೇಲಿ ಅದೆಲ್ಲ ನಾನ್ ಮಾಡ್ಬೇಕಿತ್ತು. ಅಮ್ಮ ಕೆಲಸ ಏನೇನ್ ಮಾಡ್ತಾರೆ ಮನೇಲಿ, ಹಾಲು ಹಿಂಡೋದು, ಒರೆಸೋದು, ಚಿಮ್ನಿ ದೀಪ ಬೇರೆ, ಅವಾಗ ಕರೆಂಟ್ ಇರ್ಲಿಲ್ಲ, ಮಣ್ಣಿನೆಲ್ಲ ಸಾರಿಸ್ಕೋಬೇಕು. ನನ್ಗೆ ಗೊತ್ತು ಕನ್ನಡ ಮಾಧ್ಯಮದಲ್ಲಿ ಓದುವ ನೀವು ನೋಡ್ತಾ ಇದ್ರೆ ಎಲ್ಲಿಂದನೂ ದುಡ್ಡು ತಂದು ಈ ಕೋರ್ಸ್ ಅನ್ನ ತೆಗೆದುಕೊಂಡ್ರೆ ನಿಮ್ಗೆ ಖಂಡಿತ ಅದರ ಅರಿವಿರುತ್ತೆ, ಎಷ್ಟು ಕಷ್ಟಪಟ್ಟು ನೀವು ಬಂದಿದ್ದೀರಾ ಅಂತ. ಹಾಗೆ ನಾನು ಕಷ್ಟಪಟ್ಟು ಕನ್ನಡ ಮಾಧ್ಯಮದಲ್ಲಿ ಖಾಸಗಿ ಶಾಲೆಯಲ್ಲಿ ಅನುದಾನಿತ ಖಾಸಗಿ ಶಾಲೆಯಲ್ಲಿ 10ನೇ ತರಗತಿಯನ್ನ ತುಂಬಾ ಕಷ್ಟಪಟ್ಟು ಮುಗಿಸಿದೆ. ಆದ್ರೆ ತಿಳ್ಕೊಳ್ಳಿ, ನಾನು ಯಾವುದೇ ಟ್ಯೂಷನ್ಗೆ ಹೋಗಿಲ್ಲ, ಎಕ್ಸ್ಟ್ರಾ ಕ್ಲಾಸಸ್ ತೆಗೆದುಕೊಂಡಿಲ್ಲ. ದಿನಕ್ಕೆ ಸಿಗುವ ಕೇವಲ 1 ಅಥವಾ 2 ಗಂಟೆ ಅವಧಿ, ಅದು ರಾತ್ರಿ ಕೆಲಸ ಎಲ್ಲ ಮುಗಿದ ಮೇಲೆ ಚಿಮ್ನಿ ದೀಪ ಇಟ್ಕೊಂಡು ಏನ್ ಮಾಡ್ತೀನಿ ಅಷ್ಟೇ ಕೆಲಸ, ಹೋಮ್ವರ್ಕ್. ಅದರಲ್ಲೂ ಗಣಿತ ಮಾಡೋದ್ರಲ್ಲೇ ಬಹಳಷ್ಟು ಹೊತ್ತು ಕಳೆದೋಗ್ತಿತ್ತು, ಬೇರೆ ವಿಷಯಗಳನ್ನ ಓದೋಕೆ ಆಗ್ತಿರ್ಲಿಲ್ಲ. ಅಂತದ್ರಲ್ಲಿ ನಾನು SSLCಯಲ್ಲಿ 10ನೇ ತರಗತಿಯಲ್ಲಿ ರಾಜ್ಯ ಪಠ್ಯಕ್ರಮ ಹಳೆ ಓಲ್ಡ್ ಸಿಲೆಬಸ್ ಅಲ್ಲಿ 25 ವರ್ಷಗಳ ಹಿಂದೆ ನಿಮ್ಮ ಹಾಗೆ ಕಷ್ಟಪಟ್ಟು ಬರೆದು 79.8 79.8% ತೆಗೆದುಕೊಂಡು ಪಾಸ್ ಆಗ್ತೀನಿ. ಪಾಸ್ ಆದ ನಂತರ 15 ವರ್ಷಕ್ಕೆ ನಾನು ಬೆಂಗಳೂರಂತಹ ಸಿಟಿಗೆ ಬರ್ತೀನಿ. ಎಲ್ಲೋ ಹಳ್ಳಿ ಮೂಲೆಯಲ್ಲಿರುವಂತಹ ಒಂದು ದೊಡ್ಡ ಕಾಡಿನಲ್ಲಿ ಒಂದು ಮನೆ. ಆ ಮನೆಯಲ್ಲಿ ದಿನ 3ರಿಂದ 3, 3, 6 ಹೋಗ್ತಾ 3 ಬರ್ತಾ 3, 6 ಕಿಲೋಮೀಟರ್ ನಡ್ಕೊಂಡು ಚಿಮ್ನಿ ದೀಪದಲ್ಲಿ ಓದ್ಕೊಂಡು ಬಸ್ಸೇ ಇಲ್ಲೋದು ಊರಿಂದ ಬಂದು ಡೈರೆಕ್ಟ್ ಆಗಿ 15 ವರ್ಷಕ್ಕೆ ಮೆರಿಟ್ ಸೀಟ್ ಅಲ್ಲಿ ನಾನು ಬೆಂಗಳೂರಿಗೆ ಬರ್ತೀನಿ. ಅದು ಎಂಜಿನಿಯರಿಂಗ್ ಡಿಪ್ಲೊಮಾ ತೆಗೆದುಕೊಂಡು. ಎಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಮೆರಿಟ್ ಸೀಟ್ ತೆಗೆದುಕೊಂಡ್ರು ನಾನು ಯಾವುದೇ ವಿಷಯದಲ್ಲಿ ಫೇಲ್ ಆಗೋದಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ. ಯಾಕೆ ಅಲ್ವಾ? ಅದೆಲ್ಲ ಅನುಭವಗಳನ್ನ ನಿಮ್ ಜೊತೆ ನಾನು ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದನ್ನ ನಾನೇನೇನ್ ಮಾಡಿದ್ದೆ, ಯಾವ್ದ್ರಲ್ಲೂ ಫೇಲ್ ಆಗಿರ್ಲಿಲ್ಲ. ಇನ್ಫ್ಯಾಕ್ಟ್ ಯಾರ್ಯಾರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಖಾಸಗಿ ಮಾಧ್ಯಮದಲ್ಲಿ ಓದ್ಕೊಂಡ್ ಬಂದಿದ್ದಾರೆ ಅವರಿಗೂ ನಾನು ಹೇಳ್ಕೊಟ್ಟಿದ್ದು ಉಂಟು. ಅದರಲ್ಲೂ ಇಂಗ್ಲಿಷ್ ಭಾಷೆಯನ್ನೇ ಹೇಳ್ಕೊಟ್ಟಿದ್ದಿದೆ, ಗಣಿತವನ್ನೇ ಹೇಳ್ಕೊಟ್ಟಿದ್ದಿದೆ. ಯಾಕೆ? ಇದಕ್ಕೆಲ್ಲ ಉತ್ತರ ಮುಂದಿನ ತರಗತಿಯಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇದು ಸ್ವಸಿದ್ಧ ಸಾಕ್ಷಿ, ಬೇರೆ ಯಾರಿಂದನೂ ಅಥವಾ ಎಲ್ಲಿಂದನೂ ಕಲ್ತ್ಕೊಂಡಿರೋದಲ್ಲ. ನಾನು ಸ್ವತಃ ಅಳವಡಿಸಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆಗಿರುವ ವಿಷಯವನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಬಹಳ ಮುಖ್ಯವಾದ ಸಂಗತಿ. ಇದು ಮೊದಲ ಭಾಗ ಹೇಳುವಂತಹ ಶೀಲಾ ಭಟ್ ಅನ್ನುವ ನನ್ನ ಯೋಗ್ಯತೆ. ಆದ್ರೆ ಇನ್ನು 2ನೇ ಭಾಗ ಹೇಳ್ಕೊಡುವಂತ ಇರುವಂತಹ ಶಿಲ್ಪಾ ಭಟ್, ಇವರಿಗೆ ನನ್ನಷ್ಟು ಬೇಸಿಕ್ ತೊಂದರೆ ಇರಲಿಲ್ಲ. ಅಂದ್ರೆ ಚಿಮ್ನಿ ದೀಪ ಹೋಗಿ ಬೆಳಕು ಬಂದಿತ್ತು, ಲೈಟ್ ಬಂದಿತ್ತು, ಮಣ್ಣಿನೆಲ್ಲ ಹೋಗಿ ಸಿಮೆಂಟ್ ಇದು ಬಂದಿತ್ತು, ಹಾಗೆ ಒರಳಲ್ಲಿ ರುಬ್ಬೋದು ಹೋಗಿ ಮಿಕ್ಸಿ ಬಂದಿತ್ತು. ಈ ತರ ಸ್ವಲ್ಪ ಮಾಡರ್ನ್ ಆಗಿ ಕಲ್ತಿದ್ದಾರೆ. ಆಮೇಲೆ 5ರಿಂದ 7ನೇ ತರಗತಿಯವರೆಗೆ ಖಾಸಗಿ ಅನುದಾನಿತ ಶಾಲೆಯಲ್ಲಿ ಓದಿದ್ರು. ಅಲ್ಲಿ ಪೂರ್ತಿ ಸಿಲೆಬಸ್ ಅನ್ನ ಕವರ್ ಮಾಡಿದ್ರಿಂದ 8ರಿಂದ 10ರವರೆಗೆ ಏನು ಬೇಕಲ್ಲ, ಮೂಲಭೂತ ಸೌಕರ್ಯ ಅನ್ನಕ್ಕಿಂತ ಮೂಲಭೂತ ಪರಿಕಲ್ಪನೆ ಅದು ಚೆನ್ನಾಗಿತ್ತು. ಇವರು 8ರಿಂದ 10ರವರೆಗೆ ಚೆನ್ನಾಗಿ ಓದ್ಬಿಟ್ಟು ಶಾಲೆಗೆ 94.4 94.4% ತೆಗೆದುಕೊಂಡು SSLCನ ಮುಗಿಸಿರ್ತಾರೆ. ಅಷ್ಟೇ ಅಲ್ಲ, SSLC ಮುಗಿಸಿದ ಮೇಲೆ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ PCMB ಮಾಡ್ತಾ ಇರ್ತಾರೆ. ಆಗ ಸೆಕೆಂಡ್ ಇಯರ್ ನಲ್ಲಿ ಸೈನ್ಸ್ ಅಲ್ಲಿ ಓದ್ತಾ ಇರುವಾಗ ಆಗಸ್ಟ್ ತಿಂಗಳಿಂದ ಡಿಸೆಂಬರ್ ತಿಂಗಳ ತನಕ ಕಾಲೇಜ್ಗೆ ಹೋಗೋದಿಲ್ಲ, ಟ್ಯೂಷನ್ ತೆಗೆದುಕೊಳ್ಳೋದಿಲ್ಲ.
ಅಂಥದ್ರಲ್ಲೂ ಕೂಡ ಇವರು 76% ಅಷ್ಟನ್ನ ಏನು ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ತೆಗೆದಿರ್ತಾರೆ. ಯಾವ್ದ್ರಲ್ಲಿ? PUC ಸೈನ್ಸ್ ಅಲ್ಲಿ. ಅದೇ ತರ ನೆಕ್ಸ್ಟ್ LLB ಜಾಯಿನ್ ಆಗ್ಬಿಟ್ಟು LLB ಕೂಡ ತುಂಬಾ ಕಷ್ಟ ಆರ್ಟ್ಸ್ ಸ್ಟ್ರೀಮ್ ಅಲ್ಲಿ ಮಾರ್ಕ್ಸ್ ಸಿಗೋದು. ಆದ್ರೂ ಕೂಡ ಇವರ ಸರಾಸರಿ ಮಾರ್ಕ್ಸ್ ಎಲ್ಲ ಚೆನ್ನಾಗೇ ಇದೆ. 60, 70, 80 ಈ ಲೆವೆಲ್ ಅಲ್ಲಿ ಅವರ ಮಾರ್ಕ್ಸ್ ಇದೆ. ಅಷ್ಟೇ ಅಲ್ಲ, ತುಂಬಾ ಹುಷಾರಿಲ್ಲದೆ ಹೋದಾಗ, ಈ ಕಡೆ ಪ್ರಜ್ಞೆನೇ ಇಲ್ಲದೆ ಇರುವಂತಷ್ಟು ಹುಷಾರಿಲ್ಲದೆ ಹೋದಾಗ್ಲೂ ಇವರು ಎಕ್ಸಾಮ್ ಬರ್ತಿದ್ದು ಅಷ್ಟು ಸಕ್ಸಸ್ಫುಲ್ ಆಗಿ ಬಂದಿದ್ದಾರೆ. ಫಸ್ಟ್ ಅಟೆಂಪ್ಟ್, ಆಮೇಲೆ ಆಲ್ ಕ್ಲಿಯರು ನಮ್ಮಿಬ್ರದ್ದು. ಬಟ್ ಅವರಿಗೆ ಫೋಕಸ್ ಆಗಿ ಎಜುಕೇಶನ್ ಅನ್ನ ಫೋಕಸ್ ಆಗಿ ಮಾಡಿರೋದ್ರಿಂದ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಸೊ ಇದು ಅವರ ಯೋಗ್ಯತೆ. ಸೊ ಇಬ್ರು ನಮ್ಮ ಅನುಭವ, ಯೋಗ್ಯತೆ ಮತ್ತೆ ವಿಷಯದ ಆಧಾರಿತವಾಗಿ ಈ ಕೋರ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದೀವಿ. ಇದರ ಸದುಪಯೋಗ ಪಡಿಸ್ಕೊಳ್ಳಿ, ಪೂರ್ತಿಯಾಗಿ ನೋಡಿ, ವಿಷಯವನ್ನ ಗ್ರಹಿಸಿ ಜೀವನದಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ಕ್ಲಾಸಲ್ಲಿ.